ಹಾಯ್ ನಮಸ್ಕಾರ. ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹೀರೆಕಾಯಿ ಮತ್ತು ಕಡಲೆಬೇಳೆ ಹಾಕಿರೋ ದಾಲ್ ಯಾವ ರೀತಿ ಮಾಡೋದು ನೋಡೋಣ. ತುಂಬ ಚೆನ್ನಾಗಿರ್ತೈತೆ. ಡಾಬಾದೊಳಗೆಲ್ಲ ಮಾಡ್ತಾರಲ್ಲ ಆ ಥರ ಮನೆಯೊಳಗೆ ರೆಸ್ಟೋರೆಂಟ್ ಹೋಟ್ಲೊಳಗೆಲ್ಲ ಸಿಗ್ತೈತೆ ಈ ಥರ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು 3 ಅಂದರೆ ಅರ್ಧ kg ಅಷ್ಟು ನಾನು ಈ ರೀತಿ ಚಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ನಾನು ಕಡಲೆಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 3 ವಿಸಿಲ್ ಹಾಕಿ ಒಂದು ಸಣ್ಣ ಲೋಟದೊಳಗೆ 1 ಲೋಟ ನೋಡಿ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಸಾಕು. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಒಣಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊತೀನಿ. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊತೀನಿ. 1 ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊತೀನಿ, ದೊಡ್ಡ ಈರುಳ್ಳಿ. ಚೆನ್ನಾಗೆ ಫ್ರೈ ಆಗೋಣ. ಅದು ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಹಸಿ ವಾಸನೆ ಹೋಗೋ ಗಂಟ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹಸಿ ವಾಸನೆ ಹೋಗಿದೆ. 3 ಟೊಮಟ ಸಣ್ಣ ಟೊಮಟ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು. ಹಸಿ ವಾಸನೆ ಫುಲ್ಲು ಹೋದ್ರೇ ಚೆನ್ನಾಗಿರೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಡ್ರೈ ಮಸಾಲ. ಇದು ಅರಿಶಿನ ಅರ್ಧ ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಜೀರಿಗೆ ಪುಡಿ ಮತ್ತು ಇದು ಏನಪ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ಅಚ್ಚ ಖಾರದ ಪುಡಿ ಇಷ್ಟು ಹಾಕ್ಕೊತೀನಿ. 1 ಸ್ಪೂನು ಅಚ್ಚದ ಖಾರದ ಪುಡಿ ತೊಗೊಂಡಿದ್ದೀನಿ. ಚೆನ್ನಾಗೆ ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗೆ ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಿಟ್ಟಿದೆ. ಇವಾಗ ಹೀರೆಕಾಯಿ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗಡೆನೆ ಒಂದು 10 ನಿಮಿಷ ಸ್ವಲ್ಪ ನೀರು ಹಾಕಿ ಬೇಯಿಸೋಣ. ನಿಜವಾಗಿ ಹೇಳ್ತೀನಿ, ಚಪಾತಿಗೆ, ಅನ್ನಕ್ಕೆ, ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಯಾಕೋ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಏನಂತ ಗೊತ್ತಿಲ್ಲ. ನಾನು ಅಡುಗೆ ಮಾಡೋದನ್ನ ಇಷ್ಟ ಆಗ್ತಿಲ್ಲೋ ಏನೋ ಅವ್ರಿಗೆ. ಪರವಾಗಿಲ್ಲ ನೋಡಿ, ಒಂದು 5 ನಿಮಿಷ ಹಾಗೆ ಬಿಡೋಣ. ನೋಡಿ ಈಗ ಬೇಯಲಿಕ್ಕೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಇಷ್ಟ ಹಾಕಿದ್ರೆ ಸಾಕು, ಯಾಕಂದರೆ ಬೇಳೆ ಬೇಯೋಗಲೇ ನೀರಿದೆ ಅದರೊಳಗಡೆ, ಅದು ಹಾಕ್ಕೊಬೇಕಲ್ಲ. ನೋಡಿ ಈಗ ಸ್ವಲ್ಪ ಬೇಯಲಿಕ್ಕೆ ಒಂದು 10 ನಿಮಿಷ ಫಾಸ್ಟ್ ಊರಿಯೊಳಗೆ ಇಡೋಣ. ನೋಡಿ 3/4 ಭಾಗ ಬೆಂದೋಗಿದೆ. ನೋಡಿ ನೋಡಿದ್ರೆ ಗೊತ್ತಾಗ್ತೈತಲ್ಲ, 3/4 ಭಾಗ ಬೆಂದಿದೆ. ಏನು ನಾವು ಕಡಲೆಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದು ಹಾಕ್ಕೊತೀನಿ. ರುಚಿಗೆ ಉಪ್ಪು ಹಾಕ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ದೊಡ್ಡ ಉರಿಯೊಳಗೆ ಕುದಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಇಷ್ಟಾದರೆ ಸಾಕು, ಇಷ್ಟು ಗಟ್ಟಿ ಆದರೆ. ನೋಡಿದ್ರಲ್ಲ ಕಡಲೆಬೇಳೆ ಹೀರೆಕಾಯಿ ದಾಲ್ ಯಾವ ರೀತಿ ಮಾಡೋದಂತ. ತುಂಬ ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಮ್ಮ ವೀಡಿಯೋ ನೋಡೋದಕ್ಕಾಗಿ. ಬಾಯ್.